ಸಾಮಾಜಿಕ ಬದಲಾವಣೆಯ ವಿಜ್ಞಾನ ಏನಿದೆ ಇದು ನಮಗೆ ನಮ್ಮ ಮೆದುಳು ಮತ್ತು ಹೃದಯಕ್ಕೆ ತಾಗಿದ್ರೆ ಅದು ಈ ಶಿಬಿರದ ಸಾರ್ಥಕ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಡೀ ಕರ್ನಾಟಕವನ್ನ ಒಂದು ಪಲ್ಲಟಗೊಳಿಸಿದ್ರಲ್ಲಿ ಹಲವಾರು ಜನ ಮಹನೀಯರು, ಮಹಿಳೆಯರು, ಸಾಧು ಸಂತರಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ವಿಮೋಚನೆಯ ಕನಸನ್ನ ಕಂಡಿದ್ದು ಬಸವಣ್ಣವರು ಮತ್ತು ಟಿಪ್ಪು. ನೀವು ಐತಿಹಾಸಿಕವಾಗಿ ನೋಡಿದ್ರೆ ಅವರು ಚಿರಸ್ಥಾಯಿಯಾಗಿ ಇಡೀ ಕರ್ನಾಟಕದ ಒಂದು ಹೊಸ ವಿನೂತನವಾದಂತಹ ಪಲ್ಲಟಕ್ಕೆ ಸಾಕ್ಷಿಯಾದವರು. ಈಗ ಸಂವಿಧಾನ ಓದು ಅನ್ನೋದೇ ಒಂದು ರೂಪಕ, ಒಂದು ಭಾಷ್ಯ. ಸಂವಿಧಾನ ಓದು ಅನ್ನೋದೇ ಒಂದು ಭಾಷ್ಯ. ಆ ರೂಪಕವನ್ನ ಇಟ್ಕೊಂಡು ಜಸ್ಟಿಸ್ ಅವರು ಇಡೀ ರಾಜ್ಯದ ಉದ್ದಗಲಕ್ಕೂ ಏನ್ ಮಾಡಿದ್ರು, ಇದು ಈ ಕರ್ನಾಟಕದಲ್ಲಿ ಈ ಶತಮಾನದಲ್ಲಿ ಇವತ್ತು ನಡೆದಿರುವಂತಹ ಹೊಸ ವಿದ್ಯಮಾನ. ಎಲ್ಲರೂ ಪ್ರಗತಿಪರಿದ್ದಾರೆ, ಎಲ್ಲರೂ ಬರಹಗಾರಿದ್ದಾರೆ. ಲಂಕೇಶ್ ಯಾಕೆ ಮತ್ತೆ ಮತ್ತೆ ನೆನಪಾಗ್ತಾರೆ ಅಂದ್ರೆ ಲಂಕೇಶ್ ಅನ್ನೋದೇ ಹೊಸ ವಿದ್ಯಮಾನ. ಮೊನ್ನೆ ನಾವು ಯಾವ ಪತ್ರಿಕೆ ಚರ್ಚೆ ಮಾಡ್ತಾ ಹೊಸ ರೀತಿ ಲಂಕೇಶ್ ಹುಟ್ಟಕ್ಕೆ ಸಾಧ್ಯತೆ ಇಲ್ಲ. ಲಂಕೇಶ್ ಅನ್ನೋದೇ ಈ ಶತಮಾನದ ಹೊಸ ವಿದ್ಯಮಾನ ಕಂಡ್ಬರೆ, ಇನ್ನು ಹೊಸ ಲಂಕೇಶ್ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಪತ್ರಿಕೆಯನ್ನ ನೀವು ಏನೇ ಮಾಡಿದ್ರು ಕೂಡ ಈ ಡಿಜಿಟಲ್ ಯುಗದಲ್ಲಿ ಆ ರೀತಿ ಪತ್ರಿಕೆಯನ್ನು ಮಾಡಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಜಸ್ಟಿಸ್ ಅವರು ಇವತ್ತು ಈ ತಲೆಮಾರಿಗೆ ನಿಜಕ್ಕೂ ಒಂದು ಕಣ್ಣನ್ನ ತೆರೆಸುವಂತ ಒಂದು ಯುಗ ಪ್ರವರ್ತಕ. ಇದನ್ನ ಅವರಿಗೆ ಎದುರುಗಡೆ ಹೇಳಿದ್ರೆ ನಾವು ಯಾರಿಗೂ ಅಧಿಕಾರ ಬಯಸಿ ಫೋನ್ ಏನ್ ಮಾಡಲ್ಲ. ಆದ್ರೆ ಇಂಥವರು ನಿಜಕ್ಕೂ ಸಾರ್ಥಕ್ಯವಾದಂತ ಬದುಕನ್ನ ಬಾಳ್ತಾ ನಮ್ಮನ್ನು ಸಾರ್ಥಕತೆ ಕಡೆಗೆ ಪ್ರಯಾಣ ಮಾಡುವಂತ ಒಂದು ಹೊಸ ಇದನ್ನು ಮಾಡಿದ್ದಾರೆ. ಇವತ್ತು ಮಹಿಳೆಯರ ಬಗ್ಗೆ ಮಾತಾಡುವಾಗ ನಾನು ಅನಿಸ್ತಾ ಇದ್ದೆ, ಹಿಂದೂ ಕೋಡ್ ಬಿಲ್ ಬಾಬಾ ಸಾಹೇಬರು ಗುರುಮೂರ್ತಿ ಅವರು ಹೇಳಿದ್ರು, ನೆನ್ಪಿಟ್ಕೊಳ್ಬಹುದಾದ ಏಕೈಕ ವ್ಯಕ್ತಿ ಅಂದ್ರೆ ಆಸ್ತಿಯಲ್ಲಿ ಸಮಾನ ಪಾಲಿರಬೇಕು ಅಂತ ಹೇಳಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ನಂತರದಲ್ಲಿ ಅದನ್ನು ಪರಿಚಯಿಸಿದ ವ್ಯಕ್ತಿ ಬಾಬಾ ಸಾಹೇಬ್. ನಿನ್ನೆ ಇನ್ನೊಂದು ಭಾಷೆದಲ್ಲಿ ಹೇಳಿದ್ರು, ಬಾಯಿಗೆ ಬೀಗ ಹಾಕೊಂಡಿದ್ದನ್ನ ಬೀಗ ತೆರೆಸಿದವರು ಬಾಬಾ ಸಾಹೇಬ್ ಅಂತ ಜಸ್ಟಿಸ್ ನಿನ್ನೆ ಸಂಜಯ್ ಭಾಷೆದಲ್ಲಿ ಬೀಗ ಹಾಕಿದವರು. ಅದಕ್ಕೆ ಸಿದ್ಧಲಿಂಗ ಅವರು ಹೇಳಿದ್ರು, ಇರುವೆಯಂತೆ ಹರಿಯುವ ಸಾಲು ಹುಲಿಸಿಂಹದ ಮರಿಗಳು ಆಗ್ಬೇಕು ಅಂತ ಹೇಳಿದ್ರು. ನಾವು ಇರುವೆ ಅಂತ ಹರಿತೀವಿ, ಆದ್ರೆ ಹುಲಿಸಿಂಹದ ಮರಿಗಳು ಧಿಕ್ಕಾರ ಧಿಕ್ಕಾರ ಈ ಅಸಮಾನತೆಗೆ ಅಂತ ಸಿದ್ಧಲಿಂಗವರ ಬಹಳ ಪ್ರಸಿದ್ಧವಾದ ಕ್ರಮದ ಶೀರ್ಷಿಕೆ ಹೇಳಿದರು. ಈ ಶಿಬಿರವನ್ನು ಆಯೋಜಿಸುವುದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಖ್ಯಾತ ವಕೀಲರು, ಪಾರದರ್ಶದಂತೆ ಮತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂತಹ ಕೆ.ಪಿ. ಶ್ರೀಪಾದ್ ಅವರಿಗೂ ಕೂಡ ವಿಶೇಷವಾದ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಬೇಡ್ತೀನಿ. ಅವರು ಪಾರದರ್ಶದಂತೆ ಕೆಲಸ ಮಾಡೋದನ್ನ ಬಹಳ ತನ್ನ ಒಂದು ಕಲೆಯಾಗಿ ಅದನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ನಾನು ಕನ್ನಡ ಅಧ್ಯಾಪಕ ಆಗಿದ್ದೆ ಹಲವಾರು ವರ್ಷಗಳ ಕಾಲ. ಅದಕ್ಕೆ ಗಿರೀಶ್ ಕಾರ್ನಾಡ್ ಅವರು ಹೇಳ್ತಾರೆ, ನಮಗೆ ನಾಗವಂತ ಅವರ ಈ ಸರ್ವಾಧಿಕಾರದ ಈ ಫ್ಯಾಸಿಸಮನ್ನ ಕಾನೂನುಗಳು ಕೂಡ ಈ ಒಂದು ಕನಸನ್ನ ಬೆಳಕನ್ನ ಕೊಡೋದು ಬಹಳ ಮುಖ್ಯ. ನಿರಾಸೆಯನ್ನು ಹೇಳ್ಬೋದು, ಬಿಕ್ಕಟ್ಟುಗಳ ಬಗ್ಗೆ ಹೇಳ್ಬೋದು, ಕನಸನ್ನ ಹೊಸ ಕನಸನ್ನ. ಆ ಕಾರಣಕ್ಕೆ ಸರ್ವರ ಮಾರ್ಗದರ್ಶನದಲ್ಲಿ ನಾವು ಸಂವಿಧಾನ ಸಂರಕ್ಷಣಾ ಪಡೆಯನ್ನ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಇನ್ನು 3 ವರ್ಷದಲ್ಲಿ 1 ಲಕ್ಷ ಸಕ್ರಿಯವಾದಂತ ಪಡೆಯನ್ನು ಕಟ್ಟಬೇಕು. ಮತ್ತು ಈ ಸಂವಿಧಾನವನ್ನ ಅನುಷ್ಠಾನಗೊಳಿಸೋದು ಹೇಗೆ? ಅನಂತ ನಾಯಕ್ ಅವರು ಹೇಳಿದ್ರು, ಈ ಸಂವಿಧಾನವನ್ನು ಅನುಷ್ಠಾನ ಮಾಡೋದು ಯಾವುದೇ ಆಳುವ ರಾಜಕೀಯ ಪಕ್ಷಗಳಿಂದ ಸಾಧ್ಯವೇ ಇಲ್ಲ. ಇದನ್ನ ಉಳಿಸಿದ್ದು ಬೆಳೆಸಿದ್ದು ಜನಸಾಮಾನ್ಯರು. ಮುಂದೆನೂ ಕೂಡ ಸಂವಿಧಾನ ಅನುಷ್ಠಾನಗೊಳಿಸಬೇಕಾಗಿದ್ದು ಜನಸಾಮಾನ್ಯರ ಸಂಘಟಿತ ಚಳವಳಿಗಳ ಮೂಲಕ ಮಾತ್ರವೇ. ಆ ಕಾರಣಕ್ಕೆ ಬಾಯಿಗೆ ಬೀಗವನ್ನು ತೆಗೆಯಿರಿ ಅಂತ ಹೇಳಿ ಜಸ್ಟಿಸ್ ಅವರು ಹೇಳ್ತಾರೆ. ನಾವು ಬಾಯಿಗೆ ಬೀಗವನ್ನು ತೆಗೆದು ಮಾತ್ರ ಸಂವಿಧಾನ ಅನುಷ್ಠಾನಗೊಳ್ಳುತ್ತೆ. ರಾಜಕೀಯ ಆಳುವ ಪಕ್ಷಗಳಿಂದ ಬಸವರಾಜಪ್ಪ ಹೇಳಿದಂಗೆ ಇದು ಸಾಧ್ಯವೇ ಇಲ್ಲ. ಈ ಕಾರಣಕ್ಕೆ ಇಂತಹ ಶಿಬಿರಗಳು ಚರಿತ್ರೆಯಲ್ಲಿ ಉಳಿಯುತ್ತೆ, ಇತಿಹಾಸದಲ್ಲಿ ಉಳಿಯುತ್ತೆ. ಅದೇ ಕಾರಣಕ್ಕೆ ನಾನು ಬಸವಣ್ಣ ಟಿಪ್ಪುದು ಏನ್ ಹೇಳಿದೆ, ಅದೇ ರೀತಿಯ ಒಂದು ಹೊಸ ಚರಿತ್ರೆಯಲ್ಲಿ ಜಸ್ಟಿಸ್ ನಾಗವಂತ ಸರ್ ಅವರು ಈ ಚರಿತ್ರೆಯಲ್ಲಿ ಸಾಕ್ಷಿಯಾಗಿ ಉಳಿತಾರೆ. ಇಂತಹ ವ್ಯಕ್ತಿಗಳಿಂದಲೇ ಈ ಚರಿತ್ರೆ ಮರುಸೃಷ್ಟಿಯಾಗುತ್ತೆ. ಸೊ ಈ ಕಾರಣಕ್ಕೆ ನಮಗೆ ಸಂವಿಧಾನದ ಈ ಅರಿವು ಏನಿದೆ
ಪುಸ್ತಕ ಮುಂದುವರ್ಸಲ್ಲ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಈ ಸಂವಿಧಾನದ ಅರಿವೇನಿದೆ ಈ ಅರಿವನ್ನ ಇದು ಮಾಡೋದಕ್ಕೆ ಫಾದರ್ ಕ್ಲಿಫರ್ಡ್ ಪಿಯೂಷ್ ಅವರು ಕ್ಲಿಫರ್ಡ್ ಅವರು ಈ ತರದ ಸಂವಾದವನ್ನು ಶಾಂತಿ ತೋಟಕ್ಕೆ ಇದಾಗಿದ್ದಾರೆ. ಕೊನೆಯ ಒಂದು ಪದ್ಯವನ್ನ ಹೇಳಿ ಮಾತನ್ನು ಮುಗಿಸ್ತೀವಿ. ಅವರು ನಾನು ಹೇಳಿದ್ದೆ ತೆಲುಗಿನ ಬಹಳ ಇನ್ನೊಂದು ಕಥೆ ಇದನ್ನು ಹೇಳಿದ್ರು. ಅಪರಾಧವೇ ಅಧಿಕಾರವಾಗಿ ಜನರನ್ನೂ ಅಪರಾಧಿಗಳನ್ನಾಗಿಸಿ ಬೇಟೆಯಾಡುತ್ತಿರುವಾಗ ಬಾಯಿದ್ದು ಸುಮ್ಮನೆ ಕೂರುವ ಪ್ರತಿಯೊಬ್ಬನೂ ಅಪರಾಧಿಯೇ. ಹಾಗಾಗಿ ನಾವು ಅಪರಾಧದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನುವ ಶಪಥವನ್ನು ಮಾಡ್ತಾ ನಮ್ಮ ಈ ಮಾತನ್ನು ನಮಸ್ಕಾರ.